ಕರ್ನಾಟಕ ಬೆಂಗಳೂರು ಬರ್ತಾ ಬರ್ತಾ ಯಾವ ಮಟ್ಟಕ್ಕೆ ಎಕ್ಕುಟ್ಟೋಗ್ತಾ ಇದೆ ಅಂತಂದ್ರೆ, ಮುಂಚೆ ಎಣ್ಣೆ ಹೊಡ್ಕೊಂಡು ಸಂಸಾರಗಳು ಹಾಳು ಮಾಡ್ಕೊಂಡರು. ನಂತರ ಡ್ರಗ್ಸ್ಗಳು ಬಂತು, ರೇಪ್ಗಳು, ಕ್ರೈಮು, ಕೊಲೆ, ಅತ್ಯಾಚಾರಗಳು. ಈಗ ಒಂದು ಹೆಜ್ಜೆ ಮುಂದೆ ಹೋಗಿ ಒಂದು ಗ್ಯಾಂಗ್, ಈ ರೀತಿ ನಾನಾ ಗ್ಯಾಂಗ್ಗಳಿದೆ. ಬಟ್ ಇದೊಂದು ಉದಾಹರಣೆಗೆ ಒಂದು ಗ್ಯಾಂಗ್ ಒಂದು ಸಿಕ್ಕಾಕೊಂಡಿದೆ. ಜಕ್ಕೂರಿನ ಯಲಂಕದ DCP ನಾರ್ತ್ ಈಸ್ಟ್ ಈಶಾನ್ಯದ ಅಮೃತಹಳ್ಳಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ನಲ್ಲಿ ಜಕ್ಕೂರ್ ಲೇಔಟ್ ಅಲ್ಲಿ ವಿಲ್ಲಾಗಳಿದೆಯಂತೆ. ಆ ವಿಲ್ಲಾಗಳಲ್ಲಿ ಈ ಹೆಣ್ಣು ಮಕ್ಕಳನ್ನ ಇನ್ಸ್ಟಾಗ್ರಾಮ್, ಸೋಷಿಯಲ್ ಮೀಡಿಯಾಗಳಲ್ಲಿ ಹಾಯ್ ಹಾವೋ, ಪಾರ್ಟಿಗೆ ಬನ್ನಿ, ಅದಕ್ಕೆ ಬನ್ನಿ, ಇದಕ್ಕೆ ಬನ್ನಿ ಅಂತ ಹೇಳಿ ಐಫೈ ಲೆವೆಲಲ್ಲಿ ಹುಡುಗರು ಒಳ್ಳೊಳ್ಳೆ ಚಿನ್ನಾಗಿನ್ನ ಹಾಕೊಂಡು ಮಾತಾಡೋದು, ಹೆಣ್ಮಕ್ಳನ್ನ ಪಟಾಯಿಸ್ಕೊಳೋದು. ಆ ಪಟಾಯಿಸಿದಂಥ ಹೆಣ್ಮಕ್ಳಿಗೆ ಫೋನ್ ನಂಬರ್ಗಳನ್ನು ಶೇರ್ ಮಾಡೋದು. ಫೋನ್ ನಂಬರ್ ಶೇರ್ ಮಾಡಿದ ಮೇಲೆ ಅವ್ರಿಗೆ ಕಾಫಿ ಗಿಫಿ ಕರೆಯೋದು. ಕಾಫಿ ಗಿಫಿ ಡೇನಲ್ಲಿ ಫಸ್ಟ್ ಮೀಟಲ್ಲಿ ಕಾಫಿ ಗಿಫಿ ಪರಿಚಯ ಆಗಿ ಮುಂದುವರಿಬೇಕು ಅಂತಂತಂದ್ರೆ ಬನ್ನಿ ನಮ್ಮ ವಿಲ್ಲಾಗ್ ಹೋಗಿ ಪಾರ್ಟಿ ಮಾಡೋಣ ಅಂತ ಹೆಣ್ಣು ಮಕ್ಕಳಿಗೆ ಆಮಂತ್ರಣ ಕೊಡೋದು. ಅಲ್ಲಿ ವಿಲ್ಲಾಗೆ ಕರ್ಕೊಂಡು ಹೋಗೋದು. ವಿಲ್ಲಾಗೆ ಕರ್ಕೊಂಡೋಗಿ ಅಲ್ಲಿ ವಿಕೃತವಾಗಿ ಅವ್ರಿಗೆ ಬಾಡಿಗೆ ಡ್ರಗ್ಗಳನ್ನ ಇಂಜೆಕ್ಟ್ ಮಾಡಿ ಅವರನ್ನ ಅರ್ಧಂಬರ್ಧ ಮಂಪು ತರಿಸಿ ಅವ್ರಿಗೆ ಭಯ ಹಿಡಿಸಿ ಗ್ಯಾಂಗ್ಗಳಲ್ಲಿ ಒಬ್ಬರಿಗಿಂತ ಹೆಚ್ಚಿನ ಈ ಒಂದು ನರ ರಾಕ್ಷಸರು, ಸೋ ಕಾಲ್ಡ್ ಗಂಡು ಮಕ್ಕಳು ಅಂತ ಹೇಳ್ಕೊಳೋ ಅಂತ ಮುಂಡೆವು ಅವುಗಳನ್ನ ರೇಪ್ ಮಾಡೋದು, ಅವುಗಳನ್ನ ವಿಡಿಯೋಗಳನ್ನ ಆಗಿ ಮಾಡ್ಕೊಳೋದು. ಕಾರಣ ಯಾಕೆ ಅಂತಂತಂದ್ರೆ, ವಿಡಿಯೋಗಳನ್ನ ಮಾಡ್ಕೊಂಡ್ರೆ ಅವ್ರುಗಳನ್ನ ಹೇಳದಾಗೆ ಕೇಳಿ ಆ ವಿಡಿಯೋಗಳನ್ನ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡಿ ಇನ್ನೊಂದು ಹೆಜ್ಜೆ ಮುಂದೆ ಹೋಗುತ್ತಾ ಈ ಒಂದು ಘಟನೆಗಳಲ್ಲಿ ಆ ವಿಡಿಯೋಗಳಿಟ್ಕೊಂಡಾಗ ಹೆಣ್ಣು ಮಕ್ಕಳು ಹೇಳ್ದಂಗೆ ಕೇಳ್ತಾರೆ. ಯಾಕೆ ಅಂತಂದ್ರೆ, ಪ್ರೀತಿ ಅಂತ ಹೋದಂತ ಹೆಣ್ಣು ಮಕ್ಕಳಿಗೆ ಕಾದಿದ್ದದ್ದು ಅಲ್ಲಿ ಬ್ಲೂ ಫಿಲ್ಮ್ ಗ್ಯಾಂಗಿನ ಒಂದು ಐ ಥಿಂಕ್ ಆತಂಕ ಅಂತ ಹೇಳ್ಬೋದು. ಇಲ್ಲಿ ನೋಡಿ, ಈಗ ರೇಪ್, ಡ್ರಗ್ಸ್, ಬ್ಲೂ ಫಿಲಮ್, ಬ್ಲ್ಯಾಕ್ ಮೇಲ್, ಆಮೇಲೆ ಅದಂಗೆ ಮುಂದುವರೆದು ಏನಾಗುತ್ತೆ ಅಂತಂದ್ರೆ ಅದು ಸಪ್ಲೈ ಚೈನ್ ಅಂತಂದ್ರೆ ದೊಡ್ಡ ಐ ಥಿಂಕ್ ದುಡ್ಡಿರೋ ಅಂತವ್ರಿಗೆ ಈ ಒಂದು ಪುಟ್ಟ ಹೆಣ್ಣು ಮಕ್ಕಳು 19, 20, 21 ವರ್ಷದ ಹೆಣ್ಣು ಮಕ್ಕಳನ್ನ ಸಪ್ಲೈ ಚೈನ್ ಆಗಿ, ಅಂದ್ರೆ ನೀನು ಹೋಗ್ಬೇಕು ಅಂತ ಹೇಳೋದು. ಏನಕ್ಕೆ ಅಂತಂದ್ರೆ ಆ ಬ್ಲೂ ಫಿಲಮ್ ಅನ್ನು ಇಟ್ಕೊಂಡು ಅವ್ರನ್ನ ಬ್ಲ್ಯಾಕ್ ಮೇಲ್ ಮಾಡೋದು. ಇದೇ ರೀತಿ ಒಂದು ಪ್ರಕರಣ ಮೊನ್ನೆ ರೀಸೆಂಟ್ ಆಗಿ ಮಲ್ಲೇಶ್ವರಂ ಪೊಲೀಸ್ ಠಾಣೆಯ ಮೆಟ್ಲೇರಿದೆ. ಮಲ್ಲೇಶ್ವರಂ ಅಲ್ಲಿ ರೇಪ್ ಮಾಡಿದನು, ಡ್ರಗ್ ಕೊಟ್ಟವನೇ ಹೋಗಿ ಕಂಪ್ಲೇಂಟ್ ಕೊಟ್ಟು ನನ್ನನ್ನ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾಳೆ ಒಂದು ಹೆಣ್ಣು ಮಗಳು ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟಾಗ ಇಮಿಡಿಯೇಟ್ ಆಗಿ ಮಲ್ಲೇಶ್ವರಂ ಪೊಲೀಸ್ ಅವರು ಆ ಒಂದು ಕಂಪ್ಲೇಂಟ್ ಅನ್ನ ಹಿಂದೆ ಮುಂದೆ ನೋಡದೆ ರಿಜಿಸ್ಟರ್ ಮಾಡ್ಕೊಡ್ತಾರೆ. ಕಂಪ್ಲೇಂಟ್ ಕೊಟ್ಟವನು ಡಿಕ್ಸನ್ ಅಂಡ್ ನಿಖಿಲ್ ಸೋಮಾರ್ಪೇಟೆ ಅಂತೆ. ಏನೋ ನಿನಗೆ ಬರಬಾರ್ದು ಬಂದಿರೋದು, ಆ ಸೋಮಾರ್ಪೇಟೆ ಹೆಸರು ಹಾಳು ಮಾಡ್ತೀಯಲ್ಲೋ. ನಮ್ಮ ಬೀಗರ ಊರು ಇರ್ಲಿ, ಎಲ್ಲಾ ಊರುಗಳು ಕೂಡ ಇಂಪಾರ್ಟೆಂಟೇ, ಬಟ್ ಆ ಊರುಗಳಿಗೆ ಇವರು ತರುವಂತ ಕಳಂಕ ನೋಡಿಗ. ಇನ್ನೊಂದು ಏನಾಗಿದೆ ಅಂತಂದ್ರೆ, ಆ ಮಲ್ಲೇಶ್ವರಂ ಪೊಲೀಸ್ ಠಾಣೆನಲ್ಲಿ ಈ ಒಂದು ವಿಕೃತ ವ್ಯಕ್ತಿ ಸೋ ಕಾಲ್ಡ್ ಅಕಾರ್ಡಿಂಗ್ ಟು ಆ ಹೆಣ್ಣು ಮಕ್ಕಳ ಮತ್ತೆ ಇವತ್ತಿನ ತನಿಖೆ ಪ್ರಕಾರ ಈಸ್ ಎ ಹ್ಯಾಬಿಚುವಲ್ ಹೆಣ್ಣು ಮಕ್ಕಳನ್ನ ಫೋನುಗಳಲ್ಲಿ, ಇನ್ಸ್ಟಾಗ್ರಾಮ್ಗಳಲ್ಲಿ ಪಟಾಯಿಸ್ಕೊಂಡು ಬ್ಲೂ ಫಿಲಮ್ಗಳು ಮಾಡಿಕೊಂಡು ಅವರನ್ನ ದೊಡ್ಡ ವ್ಯಕ್ತಿಗಳಿಗೆ, ದೊಡ್ಡ ರಿಸಾರ್ಟ್ಗಳಿಗೆ, ದೊಡ್ಡ ಅಂದ್ರೆ ಸಿಮಿಲರ್ ಟು ಎಪ್ಸ್ಟೀನ್ ಅಂತ ಹೇಳ್ಬೋದು. ಈಗ ನಾವು ಭಾರತದಲ್ಲಿ ಎಪ್ಸ್ಟೀನ್ ಇದೆ, ಕರ್ನಾಟಕದಲ್ಲಿ ಎಪ್ಸ್ಟೀನ್ ಇದೆ ಅಂತಂದ್ರೆ ಖಂಡಿತವಾಗಿ ನಾವೆಲ್ಲ ಒಪ್ಕೊಂಡ್ಲೇಬೇಕು. ಆ ಮಟ್ಟಕ್ಕೆ ಇವತ್ತಿನ ನಿಖಿಲ್ ಡಿಕ್ಸನ್ ಅಥವಾ ನಿಖಿಲ್ ಸೋಮಾರ್ಪೇಟೆ ಗ್ಯಾಂಗ್ ಮಾಡುತ್ತಾ ಇದೆ ಇದು. ಆಮೇಲೆ ಒಂದು ತನಿಖೆಯ ಪ್ರಕಾರ ಈ ಒಂದು ಕಂಪ್ಲೇಂಟು ಆ ಹೆಣ್ಣು ಮಕ್ಕಳು ಅಮೃತಹಳ್ಳಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕೊಟ್ಟಿದ್ದಾರೆ. ಅಮೃತಹಳ್ಳಿ ಪೊಲೀಸ್ ಇನ್ಸ್ಪೆಕ್ಟರ್ ಗೊತ್ತಲ್ವಾ, ಸುಳ್ಳು ಕೇಸ್ ಇದ್ರೆ ಹೇಳಿ ಬೇಕಾದ್ರೆ ಒಂದಷ್ಟು ಕಾಸಿಸ್ಕೊಂಡು FIR ಹಾಕಿ ಏನ್ ಬೇಕಾದ್ರೆ ಮಾಡ್ತಾರೆ. ಬಟ್ ಆದರೆ ಜೆನ್ಯೂನ್ ಕೇಸ್ಗಳಿದ್ದಾಗ ಹಿಂದೆ ಮುಂದೆ ತೊಳಿದ್ರು. ಆಮೇಲೆ ಈ FIR ಮಾಡಬೇಕಂದ್ರೂ ಕೂಡ ಕೆಲವು ದಿನಗಳ ಕಾಲ ಸಮಯ ಹಿಡಿತು. ಕಾಲ ಯಾಕೆ ಅಂತಂದ್ರೆ ಅವುಗಳು ಎಲ್ಲ ನಮ್ಮಂತವ್ರ ಕೈಗೆ ಬಂದು ನಾವೆಲ್ಲ ಪ್ರೆಷರ್ ಹಾಕದ ಮೇಲೆ ಅಲ್ಲಿ ಅಮೃತಹಳ್ಳಿ ಪೊಲೀಸ್ ಠಾಣೆನಲ್ಲಿ FIR ಆಯ್ತು. ಆ ಹೆಣ್ಣು ಮಗಳು ದೂರು ಕೊಟ್ಲು, ವಿವರವಾಗಿ ವಿವರಿಸಿದ್ಲು. ಒಬ್ಬನಾದ ಮೇಲೆ 2, 3 ಜನ ಆಕೆಯನ್ನ ಯಾವ ರೀತಿ ರೇಪ್ ಮಾಡಿದ್ರು, ಯಾವ ರೀತಿ ಡ್ರಗ್ ಮಾಡಿದ್ರು, ಯಾವ ರೀತಿ ಐ ಥಿಂಕ್ ಜ್ಯೂಸ್ ಗೀಸಲ್ಲಿ ಐ ಥಿಂಕ್ ಟಾಕ್ಸಿಕ್ ಅನ್ನ ಬೆರೆಸಿ ಮಂಪುರ ಬರೋಂಗೆ ಮಾಡಿ ಆಮೇಲೆ ಆಕೆಯನ್ನ 2-3 ಜನ ರೇಪ್ ಮಾಡೋದನ್ನ ವಿಡಿಯೋ ಮಾಡಿಕೊಂಡು ತದನಂತರ ಬ್ಲ್ಯಾಕ್ ಮೇಲ್ ಮಾಡಿದಾಗ ಇದು ಈಗ ಹೊರಗಡೆ ಬಂದಿದೆ. ಬಟ್ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಈಗ ಇವನನ್ನ ಈ ನಿಖಿಲ್ ಸೋಮಾರ್ಪೇಟೆ ಮತ್ತೆ ಈ ಡಿಕ್ಸನ್ ಅನ್ನೋ ವ್ಯಕ್ತಿಗಳನ್ನ ಬಚಾಯಿಸಲು ಸಮಾಜದಲ್ಲಿರುವಂತ ಗಣ್ಯ ವ್ಯಕ್ತಿಗಳು, ರಾಜಕಾರಣಿಗಳು, ಕೆಲವು ಪೊಲೀಸರು ಫೋನ್ ಮಾಡಿ ಅವ್ರ ಮೇಲೆ ತನಿಖೆ ಮಾಡಬೇಡಿ ಅಂತೇಳಿ ಒತ್ತಡವನ್ನ
ಮಲ್ಲೇಶ್ವರಂ ಪೊಲೀಸವ್ರಿಗೂ ಮತ್ತೆ ಅಮೃತಹಳ್ಳಿ ಪೊಲೀಸವ್ರಿಗೂ ಆಗ್ತಾ ಇದ್ದಾರೆ ಅಂತ. ಇನ್ನೊಂದು ಬಲ್ಲ ಮೂಲಗಳ ಪ್ರಕಾರ ನಾವೆಲ್ಲರೂ ಕೇಳ್ತಾ ಇರೋದು ಏನು ಅಂತಂತಂದ್ರೆ, ಆ ಒಂದು ವಿಲ್ಲ ಯಾರಿಗೆ ಸಂಬಂಧಪಟ್ಟಿದ್ದಂತ. ಇದುವರೆಗೂ ಅಮೃತಹಳ್ಳಿ ಪೊಲೀಸರು ಆ ವಿಲ್ಲ ಯಾರ್ದು ಅಂತ ಬಾಯ್ ಬಿಡ್ತಾ ಇಲ್ಲ. ಬಟ್ ಬಲ್ಲ ಮೂಲಗಳ ಪ್ರಕಾರ ಒಬ್ಬ IPS ಅಧಿಕಾರಿಗೆ ಸೇರಿದ್ದು ಅಂತ ಒಂದು ಕ್ವಶನ್ ಮಾರ್ಕ್ ಇದೆ. ನಿಜವಾಗ್ಲೂ ಅದು IPS ಆಫೀಸರ್ಗೆ ಸಂಬಂಧಪಟ್ಟಂತ ವಿಲ್ಲ ಆಗಿದ್ರೆ ನಿಜವಾಗ್ಲೂ ಇವತ್ತಿನ ಪೊಲೀಸ್ ಇಲಾಖೆ ನಿಜವಾಗ್ಲೂ ತಲೆ ತಗ್ಗಿಸುವಂತ ಪರಿಸ್ಥಿತಿಗೆ ನೀವೆಲ್ಲ ಬಂದು ನಿಂತ್ಕೊಂಡಿದ್ದೀರಾ. ಆಮೇಲೆ ಇದನ್ನೇನಾದ್ರೂ ಬಚ್ಚಿಟ್ಟಿದ್ರೆ ಆ ಅಮೃತಹಳ್ಳಿ ಪೊಲೀಸರು ನಿಜವಾಗ್ಲೂ ನಿಮ್ಮಂತ ದುಷ್ಟ ಆಮೇಲೆ ಭ್ರಷ್ಟ ಪೊಲೀಸರು ಇಲ್ಲ ಅಂತ ಈ ಮೂಲಕ ಹೇಳುತ್ತಾ, ಆ ವಿಲ್ಲ ಯಾರಿಗೆ ಸಂಬಂಧಪಟ್ಟಿದ್ದು, ಒಬ್ಬ IPS ಅಧಿಕಾರಿಗೆ ಸಂಬಂಧಪಟ್ಟಂತ ವಿಲ್ಲಾದಲ್ಲಿ ಈ ರೀತಿ ಡ್ರಗ್ಗಳನ್ನ ಕೊಟ್ಕೊಂಡು ಹೆಣ್ಣು ಮಕ್ಕಳನ್ನ ಕರ್ಕೊಂಡೋಗಿ ರೇಪ್ ಮಾಡಕ್ಕಾಗತ್ತೆ, ಬ್ಲೂ ಫಿಲಮ್ ಮಾಡಕ್ಕಾಗತ್ತೆ, ಬ್ಲಾಕ್ ಮೇಲ್ ಮಾಡಕ್ಕಾಗತ್ತೆ, ಆಮೇಲೆ ಸಪ್ಲೈ ಚೈನ್ ಕೊಡಲಾಗತ್ತೆ ಅಂತಂದ್ರೆ ನಿಜವಾಗ್ಲೂ ನಾವೆಂತ ವ್ಯವಸ್ಥೆನಲ್ಲಿ ಬದುಕಿದ್ದೀವಿ ಅನ್ನೋದನ್ನ ನಾವೇ ಪ್ರಶ್ನೆ ಮಾಡ್ಕೊಬೇಕು ಅಂತ ಹೇಳುತ್ತಾ, ಕರ್ನಾಟಕ CM ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ದಯಮಾಡಿ ಈ ಒಂದು ಕೇಸನ್ನ SIT ರಚನೆ ಮಾಡಿ. ಯಾಕೆ ಅಂತಂದ್ರೆ ಈ ರೀತಿಯ ಹೆಣ್ಣು ಮಕ್ಕಳನ್ನ ಸೋಷಿಯಲ್ ಮೀಡಿಯಾಗಳಲ್ಲಿ ಪಟಾಯಿಸ್ಕೊಂಡು ಅವ್ರಿಗೆ ಕರ್ಕೊಂಡೋಗಿ ಡ್ರಗ್ಗಳ ಅಡಿಕ್ಟ್ ಮಾಡಿ ಅವರ ಬ್ಲೂ ಫಿಲಮ್ ತೆಗೆದು ಅವ್ರನ್ನ ಬ್ಲಾಕ್ ಮೇಲ್ ಮಾಡಿಕೊಂಡು ಸಪ್ಲೈ ಚೈನ್ ಮಾಡಿಕೊಂಡು ಅವ್ರನ್ನ ಬಳಸ್ಕೊಂಡು ಸಾವಿರಾರು ಕೋಟಿ ಹಣ ಮಾಡ್ತಾ ಇರುವಂತ ಇಂಥ ನಿಖಿಲ್ ಡಿಕ್ಸನ್ ಮತ್ತೆ ನಿಖಿಲ್ ಸೋಮಾರ್ಪೇಟೆ ಮತ್ತೆ ಡಿಕ್ಸನ್ ಅನ್ನೋ ವ್ಯಕ್ತಿಗಳ ವಿರುದ್ಧ ಐ ಥಿಂಕ್ ಸಂಪೂರ್ಣ ತನಿಖೆ ಆಗಬೇಕು. ಇದು ಮೊದಲ ಬಾರಿ ಹೆಣ್ಣು ಮಗಳಲ್ಲ, ಈ ರೀತಿ ಎಷ್ಟೋ ನೂರಾರು ಹೆಣ್ಣು ಮಕ್ಕಳಿಗೆ ಈ ರೀತಿ ಬಾಳಿಸಿದ್ದಾರೆ. ಇವರ ಮೇಲೆ ಒಂದು SIT ರಚನೆ, ಈ ರೀತಿಯ ತಂಡಗಳು ಬೆಂಗಳೂರಲ್ಲಿ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಇವ್ರುಗಳಿಗೆ ಆಶ್ರಯದಾತರಾಗಿ ಗಾಡ್ ಫಾದರ್ಗಳಾಗಿ ಯಾರ್ಯಾರು ನಿಂತ್ಕೊಂಡಿದ್ದಾರೆ, ಇವರು ಬಳಸ್ತಾ ಇರುವಂತಹ ವಿಲ್ಲಾಗಳು ಯಾರ್ಯಾರು ಸಂಬಂಧಪಟ್ಟಿದ್ದು, ಇವ್ರು ಯಾರ್ಯಾರು ಹೆಣ್ಣು ಮಕ್ಕಳಿಗೆ ಯಾವ ರಾಜಕಾರಣಿಗಳಿಗೆ ಯಾವ ಶ್ರೀಮಂತರಿಗೆ ಈ ಒಂದು ಹೆಣ್ಣು ಮಕ್ಕಳನ್ನ ತಲೆ ಹಿಡಿತಾ ಇದ್ದಾರೆ, ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ. ಇವರು ಐ ಥಿಂಕ್ ಮೋಡ್ ಆಫ್ ಆಪರೇಷನ್ಸ್ ಏನು, ಇವ್ರ ಹಿಂದೆ ನಿಂತ್ಕೊಂಡಿರುವಂತ ಭ್ರಷ್ಟ ಪೊಲೀಸರು ಯಾರು, ಇವ್ರಿಗೆ ಸಪೋರ್ಟ್ ಮಾಡ್ತಾರಂತ ರಾಜಕಾರಣಿಗಳು ಯಾರು, ಇದನ್ನೆಲ್ಲ ತನಿಖೆ ಆಗಬೇಕು. ಆಮೇಲೆ ಎಲ್ಲೋ ಯಾವ್ದೋ ಊರಿಂದ ಯಾವ್ದೋ ರಾಜ್ಯದಿಂದ ಇಲ್ಲಿಗೆ ಬಂದು ಯಾವ್ದೋ ಒಂದ್ ಸ್ವಲ್ಪ ಊಟ ಗೀಟ ಮಾಡ್ಕೊಂಡು ಯಾವ್ದೋ ಜೀವನ ಮಾಡ್ಕೋಣ ಅಂತ ಜನ ಬಂದ್ರ ಆ ಹೆಣ್ಣು ಮಕ್ಕಳನ್ನ ಈ ರೀತಿ ಆಮಿಷಗಳಿಗೆ ಒಡ್ಡಿ ಕರ್ಕೊಂಡು ಹೋಗಿ ಅವ್ರಗಳನ್ನ ರೇಪ್ ಮಾಡಿ ಅವುಗಳನ್ನ ಗ್ಯಾಂಗ್ ರೇಪ್ ಮಾಡ್ತಾರಂತೆ. ನೋಡ್ರಿ, ಆಕೆ ಹೇಳೋ ಪ್ರಕಾರ ಒಬ್ಬರಿಗಿಂತ ಹೆಚ್ಚಿನ ವ್ಯಕ್ತಿಗಳು ಆಕೆನ ರೇಪ್ ಮಾಡಿದನ್ನ ವಿಡಿಯೋ ಮಾಡ್ತಾರಂತಂದ್ರೆ ಆ ವಿಲ್ಲಾಗ್ಲ ಅದು ಜಕ್ಕೂರಲ್ಲಿ ನಾವು ಎಂತ ಜಗತ್ತಿನಲ್ಲಿ, ಎಂತ ಸಮಾಜದಲ್ಲಿ, ಎಂತ ವ್ಯವಸ್ಥೆನಲ್ಲಿ, ಎಂತ ಸರ್ಕಾರದಲ್ಲಿ, ಎಂತ ಭ್ರಷ್ಟ ಪೊಲೀಸರ ವ್ಯವಸ್ಥೆನಲ್ಲಿ ಬದುಕ್ತಾ ಇದ್ದೀರಿ ಅಂತ ನಿಜವಾಗ್ಲೂ ನಮ್ಗೆ ನಾಚಿಕೆ ಆಗತ್ತೆ ಅಂತ ಈ ಮೂಲಕ ಹೇಳುತ್ತಾ, ನಾನು ಯಾವತ್ತಾದ್ರೂ CM ಆದ್ರೆ ಖಂಡಿತ ಇದಕ್ಕೊಂದು ಸರಿಯಾದ ಉತ್ತರವನ್ನ ಆಮೇಲೆ ಹೇಳ್ತೀನಲ್ಲ, ಇಫ್ ದ ಡೇ ಐ ಬಿಕಮ್ ದಿಸ್ ಡರ್ಮಿಸ್ ಎಪಿಡರ್ಮಿಸ್ ಅನ್ನ ನಿಮ್ಮ ಕೈಯಲ್ಲಿ ಸುಳಿಸ್ತೀನಿ ಅಂತ ಹೇಳುತ್ತಾ, ಎಂತ ದುಷ್ಟ ತಾಯಿಯ ಹೊಟ್ಟೆಲಿ ಹುಟ್ಟಿದ್ರೆ ಇಂಥ ಹಲ್ಕ ಕೆಲಸಗಳು ಮಾಡಿ. ಅಂದ್ರೆ ನಾವೆಲ್ಲ FC ನೋಡಿದಾಗ ಏನೋ ಅಮೆರಿಕದಲ್ಲಿ ವೈಟ್ ಸ್ಕಿನ್ ಅವ್ರು ಇದನ್ನೆಲ್ಲ ಮಾಡ್ತಾರೆ ಅಂತ. ಈಗ ನಮ್ಮ ರಾಜ್ಯದಲ್ಲಿ, ನಮ್ಮ ಊರಲ್ಲಿ, ನಮ್ಮ DCP ನಾರ್ತ್ ಈಸ್ಟ್ ನಾವಿರುವಂತ ಜಾಗದಲ್ಲಿ ಇಂಥ ಗಲೀಜ್ ಕೆಲಸ ನಡೀತದೆ ಅಂತಂದ್ರೆ ನಿಜವಾಗ್ಲೂ ಈ ಪೊಲೀಸರು ಯೂನಿಫಾರ್ಮ್ ಹಾಕಕ್ಕೆ ಲಾಯಕ, ಈ ಪೊಲೀಸ್ ಇಲಾಖೆ ನಮಗೆ ಬೇಕಾಗಿದ್ಯಾ? ಆಮೇಲೆ ಇಲ್ಲೆಲ್ಲದಕ್ಕಿಂತ ಹೆಚ್ಚಾಗಿ ಅವನನ್ನ ಬಂಧಿಸಿದ್ರೆ ಆ ನಿಖಿಲ್ ಸೋಮಾರ್ಪೇಟೆನ ಮತ್ತೆ ಆ ಬೇವರ್ಸಿ ಡಿಕ್ಸನ್ ಅಂತೆ ಆ ಚಪ್ಪಲಿಲೇ ಹೊಡಿಬೇಕು ಇವ್ರು. ಇಂಥವ್ರುಗಳಿಗೆ ನಿಜವಾಗ್ಲೂ ನಮ್ಗೆ ಎಂತ ಬಾಯಲ್ಲಿ ಬರುತ್ತೆ ಅಂತಂದ್ರೆ ನಮ್ಮ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಇವ್ರುಗಳನ್ನ ರಕ್ಷಣೆ ಮಾಡಕ್ಕೆ ನಿಂತಿರುವಂತ ಪೊಲೀಸರು ಯಾರು, ರಾಜಕಾರಣಿಗಳು ಯಾರು, ಯಾಕೆ ರಕ್ಷಣೆ ಮಾಡ್ತಾ ಇದೆ? ಆಮೇಲೆ ಮತ್ತೆ ನಿಖಿಲ್ ಸೋಮಾರ್ಪೇಟೆ ಮತ್ತೆ ಈ ಡಿಕ್ಸನ್ ಅನ್ನೋ ವ್ಯಕ್ತಿ ಮೊದಲ ಬಾರಿ ಅಲ್ಲ, ಸುಮಾರು 500ಕ್ಕೂ ಹೆಚ್ಚು ಹೆಣ್ಣು ಮಕ್ಕಳ ಜೀವನವನ್ನ ಹಾಳು ಮಾಡಿದ್ದಾರೆ ಅಂತ ಒಂದು ದೊಡ್ಡ ನೆಟ್ವರ್ಕ್, ಒಂದು ದೊಡ್ಡ ಮಾಹಿತಿ ಇದೆ. ಇವರ ಮೇಲೆ ಯಾಕೆ ಸರ್ಕಾರ SIT ರಚನೆ ಮಾಡಿ ಒಂದು ತನಿಖೆಯನ್ನ ಮಾಡಿ ಈ ಒಂದು ಕರ್ನಾಟಕದಲ್ಲಿ ನಡೀತಾ ಇರುವಂತ ಎಫ್ಸ್ಟೀನ್ಗಳು, ಇವೆಲ್ಲ ಒಂದು ರೀತಿ ಎಫ್ಸ್ಟೀನ್ಗಳನ್ನ ತಡೆ ಒಡ್ಲಿಕ್ಕೆ ಯಾಕೆ ಒಂದು ಕೆಲಸವನ್ನ ಮಾಡಬಾರ್ದು? CM ಸಿದ್ದರಾಮಯ್ಯನವರೇ ನೀವು ಮನಸ್ಸು ಮಾಡಿದ್ರೆ ಈ ಕೆಲಸವನ್ನ ಮಾಡಬಹುದು ಅಂತ ಹೇಳುತ್ತಾ, ನಿಜವಾಗ್ಲೂ ಎಂತ ಸಮಾಜದಲ್ಲಿ ನಾವೆಲ್ಲ ಬದುಕ್ತಾ ಇದ್ದೀವಿ ಅಂತ ನಾಚಿಕೆ ಆಗುತ್ತೆ ಅಂತ ಈ ಮೂಲಕ ಹೇಳುತ್ತಾ ನನ್ನ 2 ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ತುಂಬಾ ನೋವಿನಿಂದ ಹೇಳ್ತಾ ಇದ್ದೀವಿ. ನಿಜವಾಗ್ಲೂ ಇಂಥ ಕೀಳು ಮಟ್ಟಕ್ಕೆ ಇವತ್ತಿನ ಸಮಾಜ, ಯುವಕರು ಹೋಗಬಾರದು. ನಿಜವಾಗ್ಲೂ ಅಲ್ಲರಿ, ಆ ಬದುಕಕ್ಕಿಂತ ಯಾವ್ದಾರ ವಿಷ ಕೊಡು ಸತ್ತೋಗೋದ್ ಬೆಲ್ಲ ಅಲ್ವಾ? ಕಂಡವ್ರ ಹೆಣ್ಮಕ್ಳನ್ನ ಪ್ರೀತಿ ಪ್ರೇಮದಲ್ಲಿ ಕರ್ಕೊಂಬಂದು ಡ್ರಗ್ಗಳನ್ನ ಕೊಟ್ಟು ಗ್ಯಾಂಗ್ ರೇಪ್ ಮಾಡ್ತೀರಾ, ಅವ್ರುಗಳನ್ನ ಗ್ಯಾಂಗ್ ರೇಪ್ ಮಾಡ್ತೀರಾ, ಅದನ್ನ ವಿಡಿಯೋ ಮಾಡಿ ಬ್ಲಾಕ್ ಮೇಲ್ ಮಾಡ್ಕೊಂತೀರಾ, ಆಮೇಲೆ ಸಪ್ಲೈ ಚೈನ್ಗಳಿಗೆ ಅವ್ರ ಮಾರಾಟ ಇಡ್ತೀರಾ ಅಂತಂದ್ರೆ ಅಲ್ಲ ಕಣ್ರ, ನೀವು ತಾಯಿಗೆ ಹೊಟ್ಟೆಲಿ ಹುಟ್ಟಿದ್ದೀರಾ ಅಥವಾ ಅಂಕಕ್ಕಂದಂಗಿದ್ದೀರಾ ಹುಟ್ಟಿಲ್ವಾ? ಅಥವಾ ಸಮಾಜದಲ್ಲಿ ಮೃಗಗಳಾಗಿದ್ದೀರಾ? ನಿಮ್ಮಂತ ಮೃಗಗಳು ಜೀವಂತವಾಗಿರ್ಬೇಕಾ? ಅಲ್ಲ, ನಾವು ಪ್ರಜ್ವಲ್ ವಿಚಾರ ಕೇಳಿದಾಗ ಮತ್ತೆ ಎಫ್ಸ್ಟೀನ್ ವಿಚಾರ ಕೇಳಿದಾಗ, ಪ್ರಜ್ವಲ್ ರೇವಣ್ಣನ್ ವಿಚಾರ ಕೇಳಿದಾಗ ನಿಜವಾಗ್ಲೂ ನಮ್ಗೆಲ್ಲ ದಿಗ್ಭ್ರಮೆ ಆಯ್ತು. ಪ್ರಜ್ವಲ್ ಅಂತ ಇವರು ಪ್ರಜ್ವಲ್ಗಿಂತ ಏನ್ ಕಡಿಮೆ ಇದ್ದಾರೆ? ಕಂಡವ್ರ ಮಕ್ಕಳನ್ನ ತಗೊಂಡ್ಬಂದು ಬ್ಲೂ ಫಿಲಮ್ ಮಾಡಿ ಸಪ್ಲೈ ಚೈನ್ಗೆ ಮಾಡೋಂತ ಇವತ್ತು ಅಮೃತಹಳ್ಳಿ ಪೊಲೀಸರು ಅದಕ್ಕೋಸ್ಕರ ತನಿಖೆನ ಮಾಡ್ತಾ ಇಲ್ಲ ಅಂತೆ. ಏನಕ್ಕೆ ಅಂತಂದ್ರೆ ದೊಡ್ಡವ್ರು ಇನ್ವಾಲ್ವ್ಮೆಂಟ್ ಇದಾರೆ ಅಂತ. ಸರ್ಕಾರ ಇದನ್ನ ನಿಜವಾಗ್ಲೂ ಸೀರಿಯಸ್ ಆಗಿ ತಗೊಬೇಕು. ಆಮೇಲೆ ನಿಜವಾಗ್ಲೂ ಇದನ್ನ SIT ನ ರಚನೆ ಮಾಡಿ ಇದರ ತನಿಖೆ ಮಾಡಬೇಕು ಅಂತ ಈ ಮೂಲಕ ಹೇಳುತ್ತಾ ನಾನು ನಿಮ್ಮ ಅಡ್ವೊಕೇಟ್ ಜಗದೀಶ್